नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। विजयपुरा में पहली बार आयोजित रायन्या का भव्य मेला देशभक्ति का प्रसार करने वाला एक अनूठा आयोजन था। ब्रिटिशों के सपनों के नायक आदित्य योद्धा और क्रांतिकारी नायक संगोली रायन्या की स्मृति में राज्य के विजयपुरा शहर में भव्य पैमाने पर पहली रायन्या यात्रा का आयोजन किया गया। रायन्या के प्रशंसकों और हनुमता समाज के नेताओं द्वारा शहर के दरबार हाई स्कूल के मैदान में स्वेच्छा से आयोजित इस अनूठे मेले ने सबका ध्यान आकर्षित किया है। किसी भी राजनीतिक पृष्ठभूमि से रहित इस कार्यक्रम का उद्देश्य क्रांतिकारी नायक रायन्या की देशभक्ति, वीरता, संघर्ष और बलिदान का संदेश देना था। कार्यक्रम के माध्यम से यह संदेश दिया गया है कि रायन्या केवल एक नाम नहीं है, बल्कि शक्ति, वीरता, आत्मसम्मान, देशभक्ति और संघर्ष के प्रतीक है। यह आशा भी व्यक्त की गई है कि युवा रायन्या के आदर्शों को समझने और देशभक्ति तथा अपने देश और भाषा के प्रति सम्मान की भावना विकसित करे। हल्लुमता समाज के स्वामीजी, सामुदायिक नेता, रायन्या के प्रशंसक और हल्लुमता समाज के रिश्तेदार बड़ी संख्या में कार्यक्रम में शामिल हुए हैं और रायन्या को श्रद्धांजलि अर्पित की है। ಎಲ್ಲರಿಗೂ ನಮಸ್ಕಾರ। ಇದೇನು ರಾಯಣ್ಣೋತ್ಸವ ಅನ್ನೋ ಒಂದು ರಾಯಣ್ಣ ಜಾತ್ರೆ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡಿದೀವಿ। ಇದಕ್ಕೆ ಉತ್ಸವ ಅನ್ನೋ ಬದಲಿ, ಜಯಂತಿ ಅನ್ನೋ ಬದಲಿ ಜಾತ್ರೆ ಅಂತ ಯಾಕೆ ಕರೆದೀವಿ ಅಂದ್ರೆ, ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ನಾವು ಅವನು ಪರಿಗಣನೆ ಮಾಡಿಲ್ಲ। ನಮ್ಮ ಸಮುದಾಯ ಅವನೊಬ್ಬ ದೈವಿ ಶಕ್ತಿ ಉಳ್ಳ ದೈವಿ ಪುರುಷ ಅಂತೇಳಿ ನಾವು ಅವನ್ನ ಪರಿಗಣಿಸಿ ಆ ಮಹಾತ್ಮನ ಜಾತ್ರೆನ ಮಾಡಿಬಿಡೋಣ, ನಾವು ಜಯಂತಿ ಬೇಡ ಜಾತ್ರೆ ಮಾಡೋಣ ಅಂತ ಇದೊಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಭಾರತಾಂಬೆಗೆ ತನ್ನ ಕೊರಳ ಕುಣಿಕೆಯನ್ನು ಒಡ್ಡಿದವನು, ಅವನು ಸರ್ವ ಸಮಾಜಗಳಿಗಾಗಿ ಹೋರಾಟ ಮಾಡಿದವ। ಹಿಂಗಾಗಿ ನಾವು ಎಲ್ಲಾ ಸಮಾಜದವ್ರನ್ನ ಕರೆದೀವಿ। ಆಮೇಲೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದೊಂದು ರಾಯಣ್ಣ ಜಾತ್ರೆಯನ್ನು ನಾವು ವಿನೂತನವಾಗಿ ಮಾಡ್ಬೇಕಂತೇಳಿ ನಮ್ಮ ಅದೊಂದು ಕನಸಿತ್ತು। ಆ ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ। ಈ ಒಂದು ರಾಯಣ್ಣ ಜಾತ್ರೆ ಕಾರ್ಯಕ್ರಮ ಮಾಡುವ ಮೂಲಕ ಈ ಜಿಲ್ಲೆಗೆ ನಾವು ನಮ್ಮದೇ ಆದ ಸಮುದಾಯ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ। ಈಗಾಗಲೇ ಬಡತನ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಎಷ್ಟು ಮೀಸಲಾತಿ ಇಲ್ಲ, ಅದಕ್ಕೋಸ್ಕರ ನಾವು ಐತಿಹಾಸಿಕ ಹೋರಾಟನೂ ಮಾಡಿದ್ದೀವಿ। ಈಗಾಗಲೇ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಮೂಲ ಕಾರಣ ರಾಜಕೀಯ ಪ್ರಾತಿನಿಧ್ಯನೂ ನಮ್ಮ ಜಿಲ್ಲೆ ಒಳಗೆ ಸ್ವಾತಂತ್ರ್ಯ ಬಂದ ನಂತರ 75-80 ವರ್ಷ ಆದ್ರೂ ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮವ್ರು ಯಾರು ಶಾಸಕರಾಗಿ ಆಯ್ಕೆ ಆಗಿಲ್ಲ। ಇಂದು ಒಂದು ಸಲ MLC ಆಗಿ ದಿನ್ನಿಯವರು ಆಯ್ಕೆ ಆಗಿದ್ದು ಹೊರತುಪಡಿಸಿದ್ರೆ ಚುನಾವಣಾ ರಾಜಕಾರಣದಿಂದ ಯಾರೊಬ್ರು ಆಯ್ಕೆ ಆಗಿಲ್ಲ। ನಮ್ಮ ಎಲ್ಲಾ ಓಟ್ಗಳನ್ನ ನಮ್ಮ ಸಮುದಾಯ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಮತಕ್ಷೇತ್ರದಲ್ಲೂ ಜಾಸ್ತಿನೇ ಐತಿ। ಎಲ್ಲಾ ಸಮುದಾಯದ ಓಟ್ಗಳನ್ನು ಎಲ್ಲರೂ ತಗೋತಾರೆ, ಆದ್ರೆ ನಮ್ಮ ಸಮುದಾಯಕ್ಕೆ ಯಾರಿಗೂ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿಲ್ಲ। ಇಲ್ಲಿ ಸಣ್ಣ ಆಯ್ತು, ದೊಡ್ಡ ಆಯ್ತು, ಎಲ್ಲಾ ಸಮುದಾಯದಿಂದ ಶಾಸಕರಾಗಿ ಆಯ್ಕೆ ಆಗ್ಯಾರ। ನಮ್ಮವ್ರು ಮಾತ್ರ ಒಬ್ರು ಇನ್ನೂವರೆಗೂ ಶಾಸಕರಾಗಿ ಆಯ್ಕೆ ಆಗದೆ ಇರೋದು ಬಹಳ ವಿಷಾದದ ಸಂಗತಿ ಐತಿ। ಈ ನಿಟ್ಟಿನೊಳಗೂ ಆಗಿರಬಹುದು ಇದು ಸಂಘಟಿತರಾಗುವುದು। ಯಾಕಂದ್ರೆ ನಮ್ಮ ಬಡತನ, ನಮ್ಮ ನಿರುದ್ಯೋಗ, ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು, ನಮ್ಮ ರಾಜಕೀಯ ಪ್ರಾತಿನಿಧ್ಯ ಇವು ಎಲ್ಲದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಸಮಾಜ ಮುಂದೆ ಬರ್ಬೇಕಾದ್ರೆ ಅದಕ್ಕೆ ಮೂಲ ಪರಿಹಾರ ಏನಂದ್ರೆ ಸಂಘಟಿತರಾಗಬೇಕು। ಮೊದಲು ಸಂಘಟಿತರಾಗಬೇಕಾದ್ರೆ ನಮಗೊಂದು ಒಂದೇ ಸೂರಿನ ಅಡಿ ಒಳಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನ ಮೇಲೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಮೂಲಕ ನಾವು ಸಂಘಟಿತರಾಗಿ ನಮ್ಮ ಬೇಡಿಕೆಗಳನ್ನು ಒಂದಾದ ನಂತರ ಒಂದು ಸರಿಪಡಿಸಿಕೊಳ್ಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕು। ಆ ಮೂಲಕ ಸಮುದಾಯ ಒಕ್ಕಟ್ಟು ಮಾಡ್ಬೇಕು ಅನ್ನೋ ನಿಟ್ಟಿನೊಳಗ ಇದು ಅಂತ್ಯಲ್ಲ, ಇದು ಆರಂಭ ಚಾಲು ಆಗೈತಿ। ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸ್ಮರಣಾರ್ಥವಾಗಿ ಇವತ್ತು ವಿಜಯಪುರದ ಮಹಾನಗರದಲ್ಲಿ ಆಗಸ್ಟ್ 23ನೇ ತಾರೀಕು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ। ಪ್ರತಿ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಿದಂತ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ರೀತಿಯಲ್ಲಿ ಯುವಕರ ಸಮೂಹ ಹರಿದು ಬಂದಿರ್ತದಂತ ನೋಡಿದ್ರೆ ಇವತ್ತು ಬಹಳ ಖುಷಿ ಆಗ್ತದೆ। ಯುವಕರುಗಳೆಲ್ಲರೂ ಕೂಡ ಸಂಘಟಿತರಾಗ್ತಾ ಇದ್ದಾರೆ। ಬರುವಂತಹ ದಿನಮಾನದೊಳಗೆ ಏನಾದರೂ ಬದಲಾವಣೆ ಆಗ್ತಿದ್ರೆ ಅಂದ್ರೆ ಇತಿಹಾಸ ಆಗ್ಬೇಕಾಗಿತ್ತು ಅಂದ್ರೆ ಅದು ಯುವಕರಿಂದ, ಅದಕ್ಕೊಂದು ಮುನ್ನೋಟದ ಕಾರ್ಯಕ್ರಮ ಇದು ರಾಯಣ್ಣನ ಜಾತ್ರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ। ಬಹಳ ನಾವು ನಿರೀಕ್ಷೆಗೂ ಮೀರಿ ಜನಸಂಖ್ಯೆ ಬಂತು। ಅದಕ್ಕಿಂತಲೂ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಇದು ಪ್ರಕೃತಿ। ಅದಕ್ಕೆ ಬೆಳಗ್ಗೆ ನೋಡಿದ್ರೆ ಮಳೆ ಬರ್ಬಹುದು ಅನ್ನುವಂಥದ್ದು, ಮಳೆ ಬಂದೇ ಬಿಟ್ಟಿತ್ತು। ಆದ್ರೆ ಆ ರಾಯಣ್ಣ ಯಾವುದೂ ಕೂಡ ಸ್ವಾರ್ಥ ಇಲ್ಲದ ಮಾಡುವಂತ ಕಾರ್ಯಕ್ರಮಕ್ಕೆ ಮಳೆ ರಾಯಣ್ಣ ಕೂಡ ಅಡ್ಡಿ ಮಾಡ್ಲಿಲ್ಲ ಅಂದ್ರೆ ಇದೇ ಕಾರ್ಯಕ್ರಮ ಯಶಸ್ಸು ಅಂತ ನಾನು ಹೇಳ್ತೀನಿ। 2028ಕ್ಕೆ ಚುನಾವಣೆಗೆ ಇದೊಂದು ವೇದಿಕೆ ದಿಕ್ಸೂಚಿ ಸಮಾಜ ಎಲ್ಲಾ ಕಡೆ ಯಾಕೆ ಆಗ್ಬಾರ್ದು? ಆಗ್ತದೆ। ಯಾಕಂತ ಕೇಳಿದ್ರೆ
ಎಲ್ಲರೂ ಕೂಡ ಸಂಘಟಿತರಾಗ್ಲಿಕ್ಕೆ ಕೇವಲ ಹಾಲುಮತ ಅಂತ ಅಷ್ಟೇ ಅಲ್ಲ, ಯುವಕರುಗಳೆಲ್ಲರೂ ಕೂಡ ಸಂಘಟಿತರಾಗ್ಲಿಕ್ಕಿರ್ತಾರೆ. ನಮ್ಮ ಸಂದೇಶ ಇರತಕ್ಕಂತಹದ್ದು ಯುವಕರುಗಳು ಏನು ಮನಸ್ಸು ಮಾಡ್ತಾರೆ ಅದೇ ಈ ರಾಜ್ಯದಲ್ಲಿ ನಡಿಬೇಕು, ಯುವಕರುಗಳಿಂದಲೇ ಬದಲಾವಣೆ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಸಂದೇಶ. ಈಗ ನೀವು ನಿನ್ನೆ ಹೇಳಿದ್ರಿ ಅಲ್ಲಿ ಅದು ರಾಜಕೀಯ ವಿಷಯಗಳು ಯಾವುದೇ ಆದ್ರೂ ಅಲ್ಲಿ ಚರ್ಚೆ ಆಗಲ್ಲ. ಟೋಟಲಿ ಇವತ್ತು ನೋಡಿದ್ರೆ ಟೋಟಲಿ ರಾಜಕೀಯ ವಿಷಯಗಳೇ ಚರ್ಚೆ ಆಗಲ್ಲ ಅಂತ ಹೇಳಿಲ್ಲ ಮೇಡಮ್, ನಿಮ್ಮ ಲಕ್ಷ್ಯವಾಗಿರಲಿ. ರಾಜಕೀಯದವರು ಬರಂಗಿಲ್ಲ ಅಂತ ಹೇಳಿದ್ರು. ಯಾವುದೇ MLA ಅಧಿಕಾರದಲ್ಲಿರ್ತಕ್ಕಂಥವ್ರು ಯಾವುದೇ ಸಮುದಾಯದವರಾಗಿರ್ಬೋದು, ನಮ್ಮ ಸಮುದಾಯದವರಾಗಿರ್ಬೋದು, ಇನ್ನಿತರ ಸಮುದಾಯದವರಾಗಿರ್ಬೋದು, ರಾಜಕೀಯದವರು MLA ಅಥವಾ MP ಮಿನಿಸ್ಟರ್ ಇರತಕ್ಕಂಥವ್ರು ನನಗೆ ಕರೆದಿಲ್ಲ. ಇದಷ್ಟೇ ಹೇಳಿದ್ದು, ಅದನ್ನು ಬಿಟ್ಟು ಬೇರೆ ಏನಿಲ್ಲ. ವೇದಿಕೆಯಲ್ಲಿ ಮಾನ್ಯರೇ, ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಜಾತ್ರೆಯ ನಿಮಿತ್ತ ಅತ್ಯಂತ ವಿಶೇಷವಾಗಿ ಸಿದ್ದೇಶ್ವರ ದೇವಸ್ಥಾನದಿಂದ ದರ್ಬಾರ್ ಗ್ರೌಂಡ್ವರೆಗೆ ಇವತ್ತು ಸುಮಾರು 25,000 ಜನ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದ್ರು. ಇದೊಂದು ಐತಿಹಾಸಿಕ ದಾಖಲೆಯಾದಂಥ ಜಾತ್ರೆ. ಬಹಳ ವಿಶೇಷವಾಗಿ ಜಿಲ್ಲೆಯ ಮತ್ತು ಇತರ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಎಲ್ಲ ನಮ್ಮ ಹಾಲುಮತ ಸಮಾಜ ಮತ್ತು ಇತರ ಸಮಾಜದ ಬಂಧುಗಳು ಈ ರಾಯಣ್ಣ ಜಾತ್ರೆಗೆ ಆಗಮಿಸಿ ಅತ್ಯಂತ ವಿಶೇಷವಾಗಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ರು. ಹಲವಾರು ರಾಜ್ಯದ ನಾಯಕರು ಮತ್ತು ಜಿಲ್ಲೆಯ ನಾಯಕರು ಮತ್ತು ಸುತ್ತಮುತ್ತಲಿನ ನಮ್ಮ ಸಮಾಜದ ಮುಂದಿನ ಭವಿಷ್ಯದ ನಾಯಕರು ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವಿಷಯ ಕುರಿತಾಗಿ ಹಲವಾರು ವಿಷಯಗಳನ್ನು ಇವತ್ತು ಈ ಒಂದು ಜಾತ್ರೆಯ ಮುಖಾಂತರ ಸಂದೇಶವನ್ನು ತಿಳಿಸಿದರು. ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ರಾಯಣ್ಣ ಉತ್ಸವ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ಭಾಳ ಅದ್ಧೂರಿಯಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಆ ಕಾರಣಕ್ಕಾಗಿ ಜಿಲ್ಲೆಯ ಮತ್ತು ಎಲ್ಲ ಇತರರಿಗೆ ನಾವು ವಿಶೇಷವಾದಂಥ ರಾಯಣ್ಣ ಉತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾನು ರವಿ ಕಿತ್ತೂರ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಯಣ್ಣ ಜಾತ್ರೆಯ ಉತ್ಸವ ಸಮಿತಿಯ ಸದಸ್ಯ. ಸರ್ವ ಸಮಾನತೆ ಹರಿಕಾರದಂತ ಅಪ್ಪ ಬಸವಣ್ಣನ ಪಾದಗಳಿಗೆ ಹಣೆ ಮಾಡಿದ್ದು ಇವತ್ತಿನ ದಿವಸ ಏನ್ ರಾಯಣೋತ್ಸವ, ರಾಯಣ್ಣನ ಜಾತ್ರೆ ಏನ್ ಮಾಡ್ತಾ ಇದೀವಿ ನಾವು ವಿಜಯಪುರ ಜಿಲ್ಲೆಯಿಂದ. ನಾವು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ರಾಷ್ಟ್ರಕ್ಕೂ ನಾವು ಹೆಮ್ಮೆಯಿಂದ ಹೇಳ್ತೀವಿ ರಾಯಣ್ಣನ ಜಾತ್ರೆ ಅಂತ ನಾವು ಮಾಡ್ತಾ ಇದೀವಿ. ಈ ರಾಯಣ್ಣನ ಜಾತ್ರೆ ಬಿಜಾಪುರ ಜಿಲ್ಲೆಯಿಂದ ಯಾಕೆ ನಾವು ಫಸ್ಟ್ ನಾವು ಅಡಿಗಲ್ ಹಾಕಿದೀವಿ ಅಂತಂದ್ರೆ ನಾವು ಗಂಡ ಮೆಟ್ಟಿನ ನಾಡಿನವ್ರು, ಸರ್ವ ಸಮಾನತೆ ಹರಿಕ ಜಗಜ್ಯೋತಿ ಬಸವಣ್ಣನಂತವ್ರನ್ನೇ ನಾವು ಕೊಟ್ಟಂತ ನಮ್ದು ಜಿಲ್ಲೆ. ಇಲ್ಲಿ ಜಿಲ್ಲೆಯಿಂದ ನಾವೇನ್ ಬಿಜಾಪುರ ಜಿಲ್ಲೆಯಿಂದ ನಾವೇನ್ ಅಡಿಗಲ್ ಹಾಕಿ ರಾಯಣ್ಣನ ಜಾತ್ರೆನ ಇಷ್ಟು ಅದ್ದೂರಿಯಾಗಿ ಮಾಡಿ ಇದನ್ನ ಅಭೂತಪೂರ್ವವಾಗಿ ನಾಭೂತೋ ನಾ ಭವಿಷ್ಯತೆ ಅನ್ನುವಂತ ನಮ್ಮ ಹಾಲುಮತ ಸಮಾಜದಲ್ಲಿ ಈ ಇಂಥ ರಾಯಣ್ಣ ಜಾತ್ರೆಯನ್ನು ಮಾಡಿ ನಾವು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಹೇಳಕ್ ಇಷ್ಟಪಡ್ತೀವಿ. ಒಗ್ಗೂಟದಲ್ಲಿ ನಾವೇನಾದ್ರೂ ಒಂದಾದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ. ನಾವೇನಾದ್ರೂ ಮಾಡ್ಲಿಕ್ಕೆ ಇಡೀ ಆವಾಗಿನ ಕಾಲದಲ್ಲಿ ರಾಯಣ್ಣನವರು ಏನ್ ಬ್ರಿಟಿಷರಿಗೆ ಅವ್ರನ್ನ ಹೊಡೆದು ಓಡಿಸಿ ಅವ್ರ ಬ್ರಿಟಿಷರ ಮೈ ನಡಕವನ್ನು ಮಾಡಿದಂತ ಆ ರಾಯಣ್ಣನ ವಂಶದವ್ರು ನಾವು ಇವತ್ತಿನ ಮಟ್ಟಿಗೆ ಇವತ್ತೇನ್ ನಾವು ಕೂಡಿದೀವಲ್ಲ ಈ ವಿಜಯಪುರ ಜಿಲ್ಲೆಯಲ್ಲಿ, ಇದು ಎಲ್ಲರೂ ಮೈ ನಡಕನ್ನು ಹುಟ್ಟಿಸಂತ ಕೆಲಸ ನಾವ್ ಇವತ್ತು ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಇದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ 2028ರಲ್ಲಿ ಏನ್ ಈ ನಡಕ ಈಗೇನ್ ಚಾಲು ಮಾಡಿವಲ್ಲ ಇದು. ನಮಸ್ಕಾರ ಎಲ್ಲ ನನ್ನ ಕರ್ನಾಟಕದ ಜನತೆಗೆ. ಇವತ್ತು ಏನು ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಜಾತ್ರೆ ಪ್ರಥಮ ಬಾರಿಗೆ ನಮ್ಮ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದೆವು. ಸುಮಾರು 2 ತಿಂಗಳವರೆಗೆ ಕಾಲ ಇದನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಸುಮಾರು ಮೀಟಿಂಗ್ಗಳ ಕಾಲ ನಾವು ಮಾಡಿ ಒಂದು ಬಹುದೊಡ್ಡದ ಒಂದು ಕಾರ್ಯಕ್ರಮವನ್ನು ಏನು ನಾವು ಕನಸನ್ನು ಕಂಡಿದ್ದೆವು ಅದು ಇವತ್ತು ಸಕ್ಸಸ್ ಆಗಿದೆ ಅಂತೇಳಿ ನನಗೆ ಬಹಳ ಖುಷಿ ಆಗ್ತದೆ. ಇಡೀ ಕರ್ನಾಟಕದಾದ್ಯಂತ ಒಂದು ಕಿತ್ತೂರಿನ ಬೆಳ್ಳಿ ಚುಕ್ಕಿ, ಒಂದು ಬ್ರಿಟಿಷರ ಒಂದು ಸಿಂಹ ಸ್ವಪ್ನಾಗಿ ಕಾಡ್ತಕ್ಕಂಥ ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಅಂತ ಒಂದು ಭವ್ಯವಾದ ಅಂತವರ ಜಾತ್ರೆಯನ್ನ ಏನು ಒಂದು ಆಗಸ್ಟ್ 15ನೇ ತಾರೀಕ ಒಂದು ಜನವರಿ 26ಕ್ಕೆ ಅವರು ಒಂದು ಏನು ಇವು ಸೆಲೆಬ್ರೇಷನ್ ಏನಾಗಿತ್ತು ಇದರಲ್ಲಿ ನಾವು ಒಂದು ಗುರುತಿಸ್ಲಿಕ್ಕೆ ನಮ್ಗೆ ಬಹಳ ಕಷ್ಟ ಆಗಿತ್ತು. ಆದ ಕಾರಣ ಆ ರಾಯಣ್ಣನ ಒಂದು ಹೆಸರಿನಲ್ಲಿ ಒಂದು ಜಾತ್ರೆಯನ್ನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಹುದೊಡ್ಡ ಎಲ್ಲ ನನ್ನ ಏನು ತಾಲೂಕುಗಳಾಗಿರ್ಬೋದು ಒಂದು ಅದರ್ ಡಿಸ್ಟಿಕ್ಗಳಿಂದ ಎಲ್ಲ ಜನರು ಸೇರಿ ಒಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ವಿಜಯಪುರ ನಗರದಲ್ಲಿ ಏನು ಇವತ್ತಿನ ದಿನ ರಾಯಣ್ಣನ ಜಾತ್ರೆಯನ್ನ ಯಾವ ಉದ್ದೇಶ, ಯಾವ ಸಂಕಲ್ಪ ಇಟ್ಟುಕೊಂಡು ಯಾವ ಪ್ರಮಾಣದಲ್ಲಿ ಮಾಡಬೇಕಂತ ಹೇಳಿ ಉದ್ದೇಶ ಇತ್ತು
ಆ ಸಂಕಲ್ಪ ಪರಿಪೂರ್ಣ ಆಯಿತು ಅಂತಕ್ಕಂಥ ಒಂದು ತುಂಬು ಹೃದಯದ ಭಾವವನ್ನು ನಾನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಸೇರಿದಂಥ ಜನಸಾಗರ ನೋಡಿದರೆ ಇವತ್ತು ಇಷ್ಟೊಂದು ಹುರುಪು ಹುಮ್ಮೆಸ್ಸಿನಿಂದ ನಮಗೂ ಕೂಡ ಇಷ್ಟು ಜನ ಸೇರ್ತಾರ ಅಂತೇಳಿ ಅಂದ್ಕೊಂಡಿರಲಿಲ್ಲ. ನಾವೇನೋ ಈ ಒಂದು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ಮಾಡಿದ್ರೆ ಒಂದು 50,000 ಜನ ಸೇರ್ಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಅಭೂತಪೂರ್ವವಾದಂಥ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದು ಮತ್ತು ಏನು ಈ ಕಾರ್ಯಕ್ರಮದ ಉದ್ದೇಶ ಇತ್ತು, ಹಾಲಮತ ಸಮಾಜ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ದೊಡ್ಡ ಪ್ರಮಾಣ ಸಂಖ್ಯೆಯಲ್ಲಿ ಐತಿ ಅಂತಕ್ಕಂಥದ್ರ ಬಗ್ಗೆ ನಾವು ಬರೀ ಮಾತಾಡ್ತಿದ್ದೀವಿ. ಆ ಒಂದು ಸಂಖ್ಯೆಯನ್ನ ಇವತ್ತು ಸಾಕ್ಷೀಕರಿಸುವಂತ ಮತ್ತು ತೋರಿಸುವಂತ ಈ ಒಂದು ದಿನವನ್ನ ನಾವು ಎಂದಿಗೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ. ಇನ್ನೊಂದು ಮಾತ, ಈ ವೇದಿಕೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಯಾವುದೇ ಒಬ್ಬ ರಾಜ್ಯ ನಾಯಕರು ಇಲ್ಲಾರ್ದೇ ಎರಡನೇ ಹಂತದ ನಾಯಕರನ್ನು ಸೇರಿಸಿಕೊಂಡು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಾಜವನ್ನು ಇವತ್ತು ಸೇರಿಸಿದ್ದು ಬಹಳ ಏನು ಇಡೀ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ತುಂಬಿದಂಥ ಒಂದು ಕೆಲಸ ಆಯಿತು ಅಂತ ಹೇಳಿಕೆಯಿಂದ ಒಂದು ಮನೋಭಾವನೆಯನ್ನು ಈ ಕಾರ್ಯಕ್ರಮ ಮೂಲಕ ನಾವು ಬಬಲೇಶ್ವರದಿಂದ ನಂದಗಡಕ್ಕೆ ಹೋಗಿದ್ದೆವು. ನಂದಗಡದಿಂದ ಬಿಜಾಪುರಕ್ಕೆ 24 ತಾಸ್ನ್ಯಾಗ ಬಂದೇವ್ರಿ. 200 ಕಿಲೋಮೀಟರ್ ಬಂದೇವ್ರಿ. ಜ್ಯೋತಿ ತಗೊಂಡ್ ಬಂದೇವ್ರಿ, ನಡ್ಕೋತ ಜ್ಯೋತಿ ತಗೊಂಡ್ ಬಂದೇವ್ರಿ. ನಾವು 15 ಜನ ಬಂದೇವ್ರಿ. ಹಾ, ಟೀಮ್ ಐತ್ರಿ. 24 ತಾಸ ಒಳಗ ನಂದಗಡದಿಂದ ಬಿಜಾಪುರಕ್ಕೆ ಬಂದೇವ್ರಿ. ಅಂದಾಜ ರಾಯಣ್ಣನ ಮೇಲೆ ಅಭಿಮಾನಿ ಇರೋದ್ರಿಂದ ಮಾಡೇವ್ರಿ ನಾವು ಇದನ್ನ. 15 ಜನ ಟೀಮ್ ರೀ ಬಬಲೇಶ್ವರದವ್ರು. ನಮ್ಮ ಹೆಸರ ರಾಮು ಲೋಕುರಿ ರೀ, ಊರು बबलेश्वर। खबरों में अब तक के लिए बस इतना ही, फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।